ಸಮರ. ಇದು ರಾಹುಲ್ ಗಾಂಧಿ ಮತ್ತು ಚುನಾವಣಾ ಆಯೋಗ ಬಿಜೆಪಿ ಮಧ್ಯೆ ನಡೀತಾ ಇರೋ ಸಮರ. ಇಷ್ಟು ದಿನ ಹೋದಲ್ಲಿ ಬಂದಲ್ಲಿ ನಾನು ಆಟೋಮ್ ಬಾಂಬ್ ಸಿಡಿಸ್ತೀನಿ ಅಂತ ಇದ್ದ ರಾಹುಲ್ ಗಾಂಧಿ ಇದೀಗ ಏಕೈಕಿ ಮಿಸೈಲ್ ಅನ್ನು ಸಿಡಿಸಿದ್ದಾರೆ. ಈ ಮಿಸೈಲ್ಗೆ ರಾಜ್ಯ ರಾಜಕಾರಣ ಸೇರಿದಂತೆ ಇಡೀ ದೇಶದ ರಾಜಕೀಯದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ. ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಗೆ ಮುನ್ನವೇ ಗುರುವಾರ ಮತಗಳ್ಳತನದ ಬಗ್ಗೆ ಸ್ಫೋಟಕ ದಾಖಲೆಗಳನ್ನು ಬಹಿರಂಗಗೊಳಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದಾಖಲೆ ಸಮೇತ ಮಾಡಿದ ಆರೋಪ ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಸಂಚಲನ ಎಬ್ಬಿಸಿದೆ. ಚುನಾವಣೆ ವೇಳೆ ಹೀಗೂ ನಡೆಯುತ್ತಾ ಅನ್ನೋದು ಮತ್ತಷ್ಟು ಅನುಮಾನವನ್ನು ಹೆಚ್ಚಿಸಿದೆ. ಬಿಹಾರಕ್ಕಾಗಿ ಶುರುವಾದ ಯುದ್ಧ ಇತಿಹಾಸವನ್ನೇ ಕೆದಕ್ತಾ ಇದೆ. ರಾಹುಲ್ ಗಾಂಧಿ ಹೊಸ ದಾಳಿ ಇಟ್ಟಿದ್ದಾರೆ. ದಶಕದ ಹಿನ್ನೋಟಕ್ಕೆ ಜಾರಿ 10 ವರ್ಷಗಳ ಕಾಲ ನಡೆದ ಚುನಾವಣೆಯ ಮೋಸದಾಟ ಬಿಚ್ಚಿಟ್ಟಿದ್ದಾರೆ. 2024ರ ಲೋಕಸಭೆ ಎಲೆಕ್ಷನ್ನಲ್ಲಿ ಹಸ್ತ ಸೋತ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಮತ್ತಷ್ಟು ತೀವ್ರಗೊಂಡಿದೆ. ಬಿಹಾರ ಕದನದ ಕಿಚ್ಚಿಗೆ ಕರ್ನಾಟಕದ ಹೋರಾಟ ತುಪ್ಪ ಸುರಿಯಲಿದೆ. ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಸಿಡಿದೆದ್ದಿದ್ದಾರೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಬೆಂಗಳೂರಿನಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ರಣಕಹಳೆ. ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ನಾಯಕರ ಸಮರ. ಚುನಾವಣಾ ಆಯೋಗ ಬಿಜೆಪಿ ವಿರುದ್ಧ ರಾಗ ಕೆಂಡ. ಎಸ್, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಮತ್ತು ಮತಗಳ್ಳತನದ ಬಗ್ಗೆ ಸ್ಫೋಟಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ ಒಂದು ದಿನದ ನಂತರ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಪ್ರತಿಭಟನೆ ನಡೆಯಲಿದೆ. ಈ ಪ್ರತಿಭಟನಾ ರ್ಯಾಲಿಗೆ ವಿಶೇಷ ವಿಮಾನದಲ್ಲಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿದರು. ಫ್ರೀಡಂ ಪಾರ್ಕ್ನಲ್ಲಿ ಹಾಕಿದ ಬೃಹತ್ ವೇದಿಕೆಗೆ ರಾಹುಲ್ ಬಂದಾಗ ಸಾವಿರಾರು ಕಾರ್ಯಕರ್ತರು ಮತ್ತು ಬೆಂಬಲಿಗರು ಸ್ವಾಗತಿಸಿದ್ರು. ವೇದಿಕೆ ಮೇಲೆ ಖರ್ಗೆ ತಮ್ಮ ಬಲಗೈಯಿಂದ ರಾಹುಲ್ ಮತ್ತು ಎಡಗೈಯಿಂದ ಸಿದ್ದರಾಮಯ್ಯವರ ಕೈ ಹಿಡಿದು ಮೇಲಕ್ಕೆತ್ತಿದ್ರು. ಎಲೆಕ್ಟ್ರಾನಿಕ್ ಡಾಟಾ ಸಿಕ್ಕರೆ ಮತಗಳ್ಳತನ ನಿರೂಪಿಸುತ್ತೇವೆ. ಚುನಾವಣಾ ಆಯೋಗಕ್ಕೆ ಸವಾಲ್ ಹಾಕಿದ ರಾಹುಲ್ ಗಾಂಧಿ. ಒಬ್ಬ ಮತದಾರ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ವೋಟ್ ಹಾಕಿದ್ದಾನೆ. ನಮಗೆ ಎಲೆಕ್ಟ್ರಾನಿಕ್ ಡಾಟಾ ಸಿಕ್ಕರೆ ಕಳ್ಳ ಮತಗಳಿಂದ ಪ್ರಧಾನಿ ಆಗಿರೋದನ್ನ ನಾವು ನಿರೂಪಿಸ್ತೇವೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ನನ್ನ ಬಳಿ ಚುನಾವಣಾ ಆಯೋಗದ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ, ಆದರೆ ನಾನು ಸಂಸತ್ನಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದೇನೆ. ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರೆ ಆಯೋಗದ ಅಧಿಕಾರಿಗಳು ವೆಬ್ಸೈಟ್ ಅನ್ನೇ ಬ್ಯಾನ್ ಮಾಡಿದ್ದಾರೆ. ದೇಶದ ಪ್ರಜೆಗಳು ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದ್ರೆ ಅವರಿಗೆ ಭಯವಾಗಿ ವೆಬ್ಸೈಟ್ ಅನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರು. इस प्रकार से 1 लाख वोट इलेक्शन कमीशन और बीजेपी ने चोरी किया है. डुप्लीकेट वोटर्स में एक व्यक्ति कर्नाटक में वोट देता है, उसके बाद उत्तर प्रदेश में वोट देता है. 25 ಮತಗಳಿಂದ ಪ್ರಧಾನಿಯಾದ ನರೇಂದ್ರ ಮೋದಿ. ಇನ್ನು ನರೇಂದ್ರ ಮೋದಿ ಅವರು 25 ಸ್ಥಾನಗಳಿಂದ ಪ್ರಧಾನಿಯಾಗಿದ್ದಾರೆ. ನಾನು 1 ಸೀಟ್ನಲ್ಲಿ ಕಳ್ಳತನ ಆಗಿದೆ ಅಂತ ತೋರಿಸಿದ್ದೇವೆ. 25 ಸ್ಥಾನಗಳಿಂದ 34,000 ಕಡಿಮೆ ಅಂತರದಲ್ಲಿ ಜಯ ಸಾಧಿಸಿದ್ರೆ ನಮಗೆ ಎಲೆಕ್ಟ್ರಾನಿಕ್ ಡಾಟಾ ಸಿಕ್ಕರೆ ಭಾರತದ ಪ್ರಧಾನಮಂತ್ರಿ ಮತಗಳ್ಳರಿಂದ ಪ್ರಧಾನಿಯಾಗಿದ್ದಾರೆ ಎಂಬುದನ್ನು ಸಾಬೀತು ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಅಲ್ಲದೆ ನಾನು ಅವರಿಗೆಲ್ಲ ಒಂದು ಮಾತು ಹೇಳ್ತೇನೆ, ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಯಶಸ್ಸು ಕಾಣೋಕೆ ಪ್ರತಿ ಬಾರಿ ಆಗಲ್ಲ, ಆಲೋಚನೆ ಮಾಡಬೇಕು. ಎಚ್ಚರಿಕೆಯನ್ನ ಕೊಡ್ತೇನೆ, ನಿಮ್ಮನ್ನ ಹಿಡಿಯೋಕೆ ಸಮಯ ಬೇಕಾಗುತ್ತೆ. ಒಬ್ಬೊಬ್ಬರನ್ನ ಹುಡುಕಿ ನಿಮಗೆ ಪಾಠ ಕಲಿಸ್ತೇವೆ. ನೀವು ಪವಿತ್ರ ಸಂವಿಧಾನದ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನಿಮ್ಮ ಮೇಲೆ ಹಲ್ಲೆ ಮಾಡ್ತೇವೆ ಅಂತ ಹೇಳಿದ್ದಾರೆ. याद रखिए, नरेंद्र मोदी 25 सीट की मार्जिन से प्रधानमंत्री हैं. एक सीट हमने दिखा दी कि चोरी हुई है. 25 सीट वो 35,000 या कम वोटों से जीते हैं. अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है.
ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಪ್ರಶ್ನೆ. ವೋಟರ್ ಲಿಸ್ಟ್ನ ಡಿಜಿಟಲ್ ಮಿಷನ್ ರೀಡೇಬಲ್ ಫಾರ್ಮೆಟ್ ಅನ್ನ ಯಾಕೆ ನೀವು ನಮಗೆ ಕೊಡ್ತಾ ಇಲ್ಲ? ಯಾಕೆ ನೀವು ವೋಟಿಂಗ್ ದಾಖಲೆಗಳ ವಿಡಿಯೋವನ್ನ ತುರ್ತು ಡಿಲೀಟ್ ಮಾಡಿದ್ದೀರಿ? ಪ್ರತಿಪಕ್ಷಗಳನ್ನ ಚುನಾವಣಾ ಆಯೋಗ ಹೆದರಿಸ್ತಾ ಇರೋದು ಯಾಕೆ? ಬಿಜೆಪಿ ಏಜೆಂಟ್ ರೀತಿ ಭಾರತದ ಚುನಾವಣಾ ಆಯೋಗ ವರ್ತಿಸ್ತಾ ಇರೋದು ಯಾಕೆ? ಭಾರತದ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ನಲ್ಲಿ ಯಾಕೆ ದೊಡ್ಡ ದೊಡ್ಡ ಫ್ರಾಡ್ಗಳನ್ನ ಮಾಡ್ತಾ ಇದೆ? ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸುವಂತೆ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ. Here are 5 questions to the Election Commission of India. Instead of threatening me, answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ನಕಲಿ ವೋಟ್ನಿಂದಲೇ ನನ್ನ ಸೋಲು ಎಂದ ಖರ್ಗೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನದ ರಾಹುಲ್ ಗಾಂಧಿ ಆರೋಪಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಧ್ವನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಖರ್ಗೆ, 2019ರ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋತೆ. ಟಾರ್ಗೆಟ್ ಮಾಡಿ ನನ್ನನ್ನ ನಕಲಿ ಮತಗಳಿಂದ 2019ರ ಚುನಾವಣೆಯಲ್ಲಿ ಸೋಲಿಸಿದ್ರು ಅಂತ ಕಿಡಿಕಾರಿದ್ದಾರೆ. 2019ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ, ನನ್ನ ಜೀವನದಲ್ಲೇ ಸೋಲು ಕಂಡಿದ್ದು ಅದು ಒಂದೇ ಎಲೆಕ್ಷನ್. ನಾನು ಸುಮಾರು 12 ಎಲೆಕ್ಷನ್ ಗೆದ್ದಿದ್ದೇನೆ, ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು 2019ನಲ್ಲಿ. ಮೋಸದಿಂದ ಗೆದ್ದ ಬಿಜೆಪಿ ಎಂದ ಸಿದ್ದರಾಮಯ್ಯ, ಇನ್ನು 2024ರಲ್ಲಿ ಬಿಜೆಪಿ ಹಾಗೂ ಎನ್ಡಿಎಗೆ ಬಹುಮತ ಇರಲಿಲ್ಲ, ನರೇಂದ್ರ ಮೋದಿ ಬಹುಮತ ಗಳಿಸಿರಲಿಲ್ಲ. 80 ಕ್ಷೇತ್ರದಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಮೋದಿಗೆ ಅಧಿಕಾರದಲ್ಲಿ ಇರೋಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಪಿಎಂ ಮೋದಿ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು, ಮತ್ತೆ ಚುನಾವಣೆಯನ್ನ ಎದುರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಹುಮತವನ್ನು ಗಳಿಸಿರಲಿಲ್ಲ, ಅವರ ಎನ್ಡಿಎ ಕೂಡ ಬಹುಮತವನ್ನು ಗಳಿಸಿರಲಿಲ್ಲ. ಸುಮಾರು 60, 70, 80 ಕ್ಷೇತ್ರಗಳಲ್ಲಿ ಈ ರೀತಿಯಾದ ಮೋಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ನಕಲಿ ಮತ ತಡೆಯೋಕೆ ಲೀಗಲ್ ಬ್ಯಾಂಕ್ ಆರಂಭ. ರಾಹುಲ್ ಗಾಂಧಿಗೆ ಭರವಸೆ ನೀಡಿದ ಡಿಸಿಎಂ ಡಿಕೆಶಿ. ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಂವಿಧಾನ ಮತ ಉಳಿಸಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದಂತೆ ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲಿ ಲೀಗಲ್ ಬ್ಯಾಂಕ್ ಆರಂಭಿಸುತ್ತೇವೆ. ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಮತಗಳನ್ನು ಉಳಿಸಬೇಕು. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ, ಅದೇ ರೀತಿ ಒಂದು ಲೀಗಲ್ ಬ್ಯಾಂಕನ್ನು ಮತಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಐ ಅಗ್ರಿ ರಾಹುಲ್ ಜಿ.